ಆತ್ಮೀಯ ವಚನ ಚಿಂತನ ಆಸಕ್ತರಿಗೆ ಶರಣಾರ್ಥಿಗಳು. ದಿನ 23. ಇಂದಿನ ವಚನ: ಇಷ್ಟಲಿಂಗವದು ಕಲ್ಲಲ್ಲ, ಇದುವೇ ದೇವರೂ ಅಲ್ಲ. ದೇವರ ಅರಿವು ಮೂಡಿಸುವ ಕುರುಹು ನೋಡ. ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗದ ಬಂಧ, ತ್ಯಾಗಾಂಗ ಭೋಗಾಂಗ ಯುಗಾಂಗಳ ಅನುಸಂಧಾನ. ಕರಸ್ಥಲದ ಪರಬ್ರಹ್ಮ ಕರಮಧ್ಯೆ ರಾರಾಜಿಸುವ ಪರಶಿವನ ನೆಲೆಯ ತೋರುವ ಕುರುಹು ನೋಡೆಂದ ಎಮ್ಮಯ್ಯ ಗುರುಚಂದ್ರಶೇಖರ ಒಡೆಯ. ಎಮ್ಮಯ್ಯ ಗುರುಚಂದ್ರಶೇಖರ ಒಡೆಯ. ನಮಗೆಲ್ಲ ಗೊತ್ತಿದೆ, ವೀರಶೈವ ಧರ್ಮ ಅಷ್ಟಾವರಣ ಷಟ್ಸ್ಥಲ ಪಂಚಾಚಾರ್ಯಗಳ ತತ್ವಗಳನ್ನು ಆಧರಿಸಿ ಇವತ್ತು ನಮ್ಮ ಜೀವನವನ್ನು ಪಾವನ ಮಾಡ್ತಾ ಇದೆ ಅಂತಕ್ಕಂಥದ್ದು. ಹಾಗೆಯೇ ವೀರಶೈವ ಧರ್ಮದ ಅಂಗವೇ ಅಷ್ಟಾವರಣ ಎಂದಿದ್ದಾರೆ. ಈ ಅಷ್ಟಾವರಣಗಳು ಗುರು, ಲಿಂಗ, ಜಂಗಮ, ಪ್ರಸಾದ, ಪಾದೋದಕ, ಮಂತ್ರ, ವಿಭೂತಿ, ರುದ್ರಾಕ್ಷಿ ಎಂಬುದಾಗಿ ನಮಗೆಲ್ಲ ಗೊತ್ತಿದೆ. ಇವತ್ತು ನಾನು ವಿಶೇಷವಾಗಿ ಇಷ್ಟಲಿಂಗವನ್ನು ಕುರಿತು ಈ ವಚನವನ್ನು ತಮ್ಮ ಮುಂದೆ ವಿಶ್ಲೇಷಿಸಿದ್ದೇನೆ. ಅಂಗದ ಮೇಲೆ ಲಿಂಗವನ್ನು ಧರಿಸಿ ಪೂಜಿಸುವ ವಿಶಿಷ್ಟವಾದ ತತ್ವ ನಮ್ಮದಾಗಿದೆ. ಇದನ್ನು ಲಿಂಗ ಪೂಜೆ ಎಂದು ಕರೆಯುತ್ತಾರೆ. ಬೇಡಿದಿಷ್ಟಾರ್ಥಗಳನ್ನು ಕರುಣಿಸುವ ಮತ್ತು ನಮ್ಮ ಅನಿಷ್ಟಗಳನ್ನು ಕಷ್ಟಗಳನ್ನು ದೂರ ಮಾಡಿ ಲಿಂಗಾಂಗ ಸಾಮರಸ್ಯವನ್ನು ಕರುಣಿಸುವುದೇ ಇಷ್ಟಲಿಂಗದ ಒಂದು ಪೂಜೆಯಾಗಿದೆ. ಇದನ್ನು ಕರಸ್ಥಲದ ಪರಬ್ರಹ್ಮನೆಂದು ಕರೆದಿರುವರು. ನಾವು ಅರಿಬೇಕಾದ್ದು ಲಿಂಗ ಅಂದರೆ ಏನು, ಅದನ್ನು ಕರುಣಿಸುವವರು ಯಾರು ಮತ್ತು ಅದರ ಮಹತ್ವ ಏನು, ಇಂತಹ ಪ್ರಶ್ನೆಗಳು ಸಹಜವಾಗಿದ್ದೇವೆ. ವೀರಶೈವ ತತ್ವ ಸಿದ್ಧಾಂತದಲ್ಲಿ ಲಿಂಗಕ್ಕೆ ಸರ್ವೋತ್ತಮ ಸ್ಥಾನವನ್ನು ನೀಡಿದೆ. ಈ ಲಿಂಗವದು ಗುರುಕಾರುಣ್ಯದಿಂದ ಪಡೆಯುವ ಒಂದು ಇಷ್ಟಲಿಂಗವಾಗಿದೆ. ತನ್ನದೇ ಆದ ವಿಧಿ ವಿಧಾನ, ಪೂಜೆ, ಸಂಪ್ರದಾಯಗಳ ಮಂತ್ರೋಪದೇಶದ ಬೋಧನೆಯನ್ನು ನೀಡಲಾಗುವುದು. ಅಂತರಂಗದಲ್ಲಿ ಅಡಗಿಯ ಆತ್ಮ ಪರಮಾತ್ಮನ ರೂಪ ಕಾಣಲಾಗದು. ಆದರೆ ಇಷ್ಟಲಿಂಗ ಪೂಜೆಯಿಂದ ನಾವು ದೇವರ ಪರಿಕಲ್ಪನೆಯನ್ನು ಪಡೆಯಲು ಸಾಧ್ಯ ಎಂಬುದಾಗಿ ಲಿಂಗಾಂಗ ಸಾಮರಸ್ಯದಿಂದ ನರನನ್ನು ಹರನನ್ನಾಗಿ ಮಾಡುವ, ಲೌಕಿಕದಿಂದ ಪಾರಮಾರ್ಥದಲ್ಲಿ ಕರೆದೊಯ್ಯುವ ಒಂದು ಸಾಧನ ಇಷ್ಟಲಿಂಗ ಪೂಜೆ. ಯಾಕಂದರೆ ಮನಸ್ಸು ಚಂಚಲವಾಗಿದೆ. ಅದಕ್ಕಾಗಿಯೇ ಹೇಳ್ತಾರೆ, ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ. ಅಂದರೆ ಈ ಚಂಚಲತೆಯಿಂದ ಕೂಡಿದಂತಹ ಮನಸ್ಸನ್ನು ನಿಗ್ರಹಿಸುವಂತಹ, ಕೇಂದ್ರೀಕರಿಸುವಂತಹ ವಿಶಿಷ್ಟವಾದಂಥ ಶಕ್ತಿಯನ್ನು ನಾವು ಪಡೆಯಬೇಕಾದರೆ ಇಷ್ಟಲಿಂಗದ ಕಾಂತಿ ಇದು ಶಿವಯೋಗದತ್ತ ನಮ್ಮನ್ನು ಸೆಳೆಯುವುದು ಎಂದಿರುವರು. ದೇವರ ದಾಸಮಯ ತನ್ನ ವಚನದಲ್ಲಿ ಹೀಗೆ ಹೇಳ್ತಾನೆ: ಕರಸ್ಥಳದ ಜ್ಯೋತಿಯದು ಕುರುಹದು ಎರಕವದು, ಅದರ ನೆಲೆಯ ತಿಳಿಯುವಿಕೆ ನಿಜಾನಂದವು. ಹೊಲಬದವರು ದೇಹ ನಿಸ್ಸೀಮನ ಹೊಲವನರಿದು ಕೂಡಿದಾತನೇ ಮೃಡನು ಕಾಣ ಎಂದಿರೋರು. ಲಿಂಗ ಮಧ್ಯೆ ಜಗತ್ ಸರ್ವಂ ಎಂದಿದ್ದಾರೆ. ಇವತ್ತು ಜಗತ್ತಿನ ಎಲ್ಲವೂ ಕೂಡ ಲಿಂಗಾಂಗಮಯವಾಗಿದೆ ಅಂತಕ್ಕಂಥದ್ದು. ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಪ್ರಯೋಜನವೇನು? ಇವತ್ತು ಭಾಳಷ್ಟು ಜನರನ್ನು ನೋಡ್ತಾ ಇದ್ದೇವೆ. ಏನಾಗಿದೆ ಅಂದರೆ ಅದು ಒಂದು ಫ್ಯಾಷನ್ ಅಂತ ಕರಿತಾ ಇದ್ದೇವೆ. ಕಟ್ಟಿದ ಲಿಂಗವನ್ನು ಬಿಟ್ಟು ಗುಡಿಗುಂಡಾರಗಳನ್ನು, ಬೆಟ್ಟಗಳನ್ನು ಇವತ್ತು ನೋಡಿ ಅಲ್ಲಿ ಆ ಲಿಂಗದಿಂದ ಪೂಜೆಯನ್ನು ಮಾಡುವಂಥದ್ದು. ಇದನ್ನು ನಾವು ಒಂದು ರೀತಿಯಲ್ಲಿ ಆಡಂಬರದ ಪೂಜೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಅಂತಕ್ಕಂಥದ್ದು. ಅದಕ್ಕಾಗಿ ಇಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರೋದು ನಂಬಿಕೆ ಅಂತಕ್ಕಂಥದ್ದು. ಇಷ್ಟಲಿಂಗದ ಮೇಲೆ ಭಕ್ತಿ, ದೃಢವಾದಂಥ ನಂಬಿಕೆ ಇರಬೇಕು. ನಂಬಿಕರದಡೆ ಓಯನನೇ ಶಿವನು, ಅಂತೆಯೇ ನಿತ್ಯ ಪೂಜೆ ಮಾಡಿದೊಡೆ ಬೇಡಿದ ನೀಯುವನು ಎಂದಿದ್ದಾರೆ. ಇಂದಿನ ದಿನಮಾನದಲ್ಲಿ ಗುರು, ಲಿಂಗ, ಜಂಗಮನ ಪೂಜೆಗೆ, ಧರ್ಮಾಚರಣೆಗೆ ಮನಸ್ಥಿತಿ ಇಲ್ಲದಾಗಿದೆ. ಕಾರಣ ಸಂಸ್ಕಾರದ ಕೊರತೆ. ಸತ್ತ ಮೇಲೆ ಜೊತೆಗೆ ಬರುವುದು ಇಷ್ಟಲಿಂಗವು ಮಾತ್ರ.
ಯಾವುದೇ ಭೌತಿಕ ಸಂಪತ್ತಲ್ಲ. ಇದರ ಅರಿವು ನೀಡಿ ಆಚಾರವಂತರನ್ನಾಗಿ ಮಾಡಬೇಕಾಗಿರುವುದು ಹಿರಿಯರ ಆದ್ಯ ಕರ್ತವ್ಯವಾಗಿದೆ. ಆದರೆ ಇಂದು ಲಿಂಗವೆಂದರೇನು, ಅದು ಯಾಕೆ ಎಂಬುದು ತಿರಸ್ಕಾರದ ಭಾವನೆಯಿಂದ ಸದಾ ಎದೆಯ ಮೇಲೆ ವಿರಾಜಮಾನವಾಗಿರಬೇಕಂತ ಲಿಂಗವಯ್ಯ ಇವತ್ತು ಮನೆಯ ಮೂಲೆಯ ಡಬ್ಬೆಯಲ್ಲೋ ಗೂಟಕ್ಕೋ ನೇಟಾಡುತ್ತಿರುವುದು ನಿಜಕ್ಕೂ ಕೂಡ ವಿಷಾದನೀಯ ಸಂಗತಿ ಎಂದರೆ ತಪ್ಪಾಗಲಿಕ್ಕಿಲ್ಲ. ಲಿಂಗ ವಿರಹಿತನಾಗಿ ನುಂಗದಿರು ಏನನ್ನು, ತಿಂಗಳಲ್ಲಿ ಸತ್ತ ಹಳೆ ನಾಯ ಮಾಂಸವನ್ನು ನುಂಗಿದಂತಕ್ಕೂ ಸರ್ವಜ್ಞ. ನೋಡಿರಿ ಎಷ್ಟು ಅರ್ಥ ಇದೆ. ಲಿಂಗ ಇಲ್ಲದವನು ಏನಾದರೂ ಯಾವುದೇ ಪ್ರಸಾದವನ್ನು ತಿಂದರೂ ಕೂಡ ಅದು ನಾಯ ಮಾಂಸದಂತಾಗುತ್ತದೆ ಎಂದಿದ್ದಾರೆ. ಅಂಗಸತಿ ಲಿಂಗಪತಿಯಾಗಿ ಪೂಜೆ ಧ್ಯಾನದಿಂದ ಬದುಕು ನಡೆಸಿದುಡೆ ಲೇಸುಂಟು. ಪರಶಿವನ ಪ್ರತಿರೂಪವಾಗಿರುವ ಇಂತಹ ಇಷ್ಟಲಿಂಗವನ್ನು ನಿತ್ಯ ಬೆಳಗು ಸಂಜೆಯ ವೇಳೆ ಅಂಗೈಯಲ್ಲಿಟ್ಟು 12 ಅಂಗಲ ದೂರದಿ ಭಕ್ತಿಯಿಂದ ನೆಟ್ಟ ದೃಷ್ಟಿಯಂ ಈಕ್ಷಿಸುತ್ತೆ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಪಠಿಸಿದರೆ ಸರ್ವಸಿದ್ಧಿ ಹೌದು, ಸರ್ವಸಿದ್ಧಿ ಹೌದು. ಮರೆಯದೆ ಮಾಡೋಣವೇ ಹರನ ಕಡೆಯನ್ನು, ಹರನ ಕರುಣೆಯನ್ನು ನಾವು ಪಡೆಯೋಣವಲ್ಲವೇ? ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು.